ಇನ್ನು ಹಲವು ರಾಜಕೀಯ ನಾಯಕರುಗಳು ಕೂಡ ಭರತ್ ಭೂಷಣ್ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಸಿಟಿ ರವಿ ಬಂದರು, ವಿ ಸೋಮಣ್ಣ ಕೇಂದ್ರ ಸಚಿವರು ಬಂದರು, ತೇಜಸ್ವಿ ಸೂರ್ಯ ಸಂಸದರು ಬಂದರು. ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಭರತ್ ಭೂಷಣ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿಯಲ್ಲಿ ಮೃತಪಟ್ಟಿರುವ ಭರತ್ ಭೂಷಣ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ 10 ಲಕ್ಷ ರೂಪಾಯಿ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಭರತ್ ಭೂಷಣ್, ಮಂಜುನಾಥ್ ಸೇರಿದಂತೆ 3 ಕರ್ನಾಟಕದ ಕನ್ನಡಿಗರ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ. ಬಟ್ ಆ ನಡುವೆ ಪಾರ್ಥಿವ ಶರೀರದ ದರ್ಶನಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅದಕ್ಕೆ ನಾವು ಬಿಡೋಣ ಬಿಡೋದು. ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇಲ್ಲ ಯಾರು ಬರಲ್ಲ, ಮುಂದೆ ಹೋಗಲ್ಲ. ಚಂದ್ರಣ್ಣ ಇಲ್ಲ ಯಾರು ಬರಲ್ಲ, ಮುಂದೆ ಹೋಗಲ್ಲ. ಚಂದ್ರಣ್ಣ ಇಲ್ಲ ಯಾರು ಬರಲ್ಲ, ಮುಂದೆ ಹೋಗಲ್ಲ. ಚಂದ್ರಣ್ಣ ಮಾನ್ಯ ಮುಖ್ಯಮಂತ್ರಿಗಳು ಭರತ್ ಭೂಷಣ್ ಅವರ ಪತ್ನಿ ಮತ್ತು ಅವರ ಕುಟುಂಬಸ್ಥರನ್ನು ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಡಿನ ದೊರೆಯಾಗಿ ಅವರು ಮಾಡ್ತಿದ್ದಾರೆ. ಈಗ ತಾನೇ ಅವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಈಗ ಇನ್ನೇನು ಕೆಲವು ಕ್ಷಣಗಳಿಂದ ಹೊರಡ್ತಾರೆ. ಆದರೆ ಭರತ್ ಭೂಷಣ್ ಅವರ ಅಂತಿಮ ಸಂಸ್ಕಾರಕ್ಕೆ ಬೇಕಾಗುವ ವ್ಯವಸ್ಥೆಗಳು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಎಲ್ಲ ರೀತಿಯ ವ್ಯವಸ್ಥೆಗಳು, ಅಂದರೆ ಅಂತಿಮ ಸಂಸ್ಕಾರ ಕೊನೆಯ ವಿಧಿವಿಧಾನ ಮನೆಯವರು ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಸಾಗಬೇಕಾದ್ರೆ ದಾರಿ ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಶ್ರೀನಗರದ ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ ತಂದು ಶ್ರೀನಗರದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಡಿಸ್ಪ್ಯಾಚ್ ಆಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಬೆಂಗಳೂರಿನಲ್ಲಿ ರೀಚ್ ಆಗಿತ್ತು. ರೀಚ್ ಆಗ್ತಾ ಇದ್ದಂಗೆ ಸರಿಸುಮಾರು 5 ಗಂಟೆ ಒಳಗಾಗಿ ಅವರ ಮನೆ ಜಾಲಹಳ್ಳಿಯ ಊರಲ್ಲಿರುವ ಸುಂದರನಗರದಲ್ಲಿರುವಂಥ ಒಂದು ಮನೆಗೆ ಆ ಪಾರ್ಥಿವ ಶರೀರ ತಂದಿರಿಸಲಾಗಿತ್ತು. ಅದಲ್ಲದೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ. ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ.